RSG ಅಂಧರ ಬಳಗ ಸೃಷ್ಟಿಯಾಯಿತು ವಾಟ್ಸಾಪಿನೊಳಗ. RSGE Responsible State Government Visually Impaired Employees. The Information Hub. We are delighted to present you ಸ್ನೇಹಿತರೆ, ಮಾಹಿತಿ ಮೂಲಕ ಸಬಲೀಕರಣ. ಅಂಧರ ಕಣ್ಣಾಗಬಲ್ಲದು ತಂತ್ರಜ್ಞಾನ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳನ್ನು ನೇರವಾಗಿ ನಿಮ್ಮ ಇಮೇಲ್ಗೆ ಪಡೆಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016 ಕುರಿತ ಸರಣಿ ಸಂಚಿಕೆ 26. ಇದನ್ನು RSGE ಅಂದರೆ ಜವಾಬ್ದಾರಿಯುತ ರಾಜ್ಯ ಸರ್ಕಾರಿ ನೌಕರರ ಬಳಗ ನಿಮಗೆ ಪ್ರಸ್ತುತಪಡಿಸ್ತಿದೆ. ನಮ್ಮ ಧ್ಯೇಯವಾಕ್ಯ ಮಾಹಿತಿಯ ಮೂಲಕ ಸಬಲೀಕರಣ. ನಾವು ಸಾಮಾನ್ಯವಾಗಿ ಒಂದು ಕಾನೂನು ಬಂದಾಗ ಅದರಲ್ಲಿರೋ ಹಕ್ಕುಗಳ ಬಗ್ಗೆ, ಸೌಲಭ್ಯಗಳ ಬಗ್ಗೆ ಜಾಸ್ತಿ ಮಾತಾಡ್ತೀವಿ. ಆದರೆ ಒಂದು ಕ್ಷಣ ಯೋಚನೆ ಮಾಡೋಣ. ಈ ಎಲ್ಲ ಹಕ್ಕುಗಳನ್ನ, ಯೋಜನೆಗಳನ್ನ ಜಾರಿಗೆ ತರಕ್ಕೆ ನಿಜವಾಗಿ ಏನ್ಬೇಕು? ಬರೀ ಕಾನೂನಿನ ಅಕ್ಷರಗಳು ಸಾಕಾಗತ್ತಾ? ಇದು ಇವತ್ತಿನ ನಮ್ಮ ಚರ್ಚೆಯ ಕೇಂದ್ರ ಬಿಂದು ಅಂತಾನೆ ಹೇಳಬಹುದು. ನೋಡಿ, ಯಾವುದೇ ಒಂದು ದೊಡ್ಡ ಯೋಜನೆಗೆ ಒಂದು ಆರ್ಥಿಕ ಎಂಜಿನ್ ಬೇಕೇ ಬೇಕು ಅಲ್ವಾ? ಹೌದು, ಖಂಡಿತ. ಹಾಗೆಯೇ ಅಂಗವಿಕಲತೆಯುಳ್ಳ ವ್ಯಕ್ತಿಗಳ ಸಬಲೀಕರಣಕ್ಕಾಗಿ ರೂಪಿಸಿರುವ ಈ ಅದ್ಭುತ ಕಾಯ್ದೆಯ ಎಂಜಿನ್ ಯಾವುದು? ಆ ಎಂಜಿನ್ಗೆ ಇಂಧನ ಹಣ ಎಲ್ಲಿಂದ ಬರುತ್ತೆ? ಮತ್ತು ಅಷ್ಟೇ ಮುಖ್ಯವಾಗಿ, ಆ ಹಣ ಸರಿಯಾದ ದಾರಿಯಲ್ಲಿ ಸರಿಯಾದ ಜನರಿಗೆ ತಲುಪ್ತಿದೆ ಅಂತ ಖಚಿತಪಡಿಸ್ಕೊಳ್ಳೋದು ಹೇಗೆ? ಅದಕ್ಕೇನು ವ್ಯವಸ್ಥೆ ಇದೆ? ಯಾವುದೇ ಕಾನೂನು ಕೇವಲ ಒಂದು ಕಾಗದದ ಮೇಲಿನ ಭರೋಸೆ ಅಷ್ಟೇ ಆಗಿ ಉಳಿದ್ಬಿಡುತ್ತೆ. ಅದಕ್ಕಾಗಿಯೇ ಇವತ್ತು ನಾವು RPWD ಕಾಯ್ದೆ 2016 ಆರ್ಥಿಕ ಹೃದಯದ ಬಗ್ಗೆನೇ ಮಾತಾಡೋಣ ಅಂತ ತೀರ್ಮಾನಿಸಿದ್ದೇವೆ. ಅಂದ್ರೆ ಅಧ್ಯಾಯ 14 ಮತ್ತು 15ರಲ್ಲಿ ಬರುವ ಸೆಕ್ಷನ್ 86, 87 ಮತ್ತು 88. ಹೌದು, ಅಂಗವಿಕಲತೆಯುಳ್ಳ ವ್ಯಕ್ತಿಗಳಿಗಾಗಿಯೇ ಮೀಸಲಾದ ರಾಷ್ಟ್ರೀಯ ನಿಧಿ ಮತ್ತು ರಾಜ್ಯ ನಿಧಿಗಳ ಬಗ್ಗೆ ಆಳವಾಗಿ ತಿಳಿಯೋಣ. ನಮ್ಮ ಚರ್ಚೆಯನ್ನ ಇನ್ನಷ್ಟು ಸುಲಭ ಮಾಡಕ್ಕೆ ನಾವು ಇದನ್ನ 4 ಬೇರೆ ಬೇರೆ ದೃಷ್ಟಿಕೋನಗಳಿಂದ ನೋಡೋಣ. ಹೇಗೆ? ಮೊದಲನೇದು, ಈ ವಿಷಯಕ್ಕೆ ಸಂಪೂರ್ಣ ಹೊಸಬರಾದ ಆರಂಭಿಕರ ದೃಷ್ಟಿಕೋನ. ಎರಡನೇದು, ಕಾನೂನಿನ ಸೂಕ್ಷ್ಮಗಳನ್ನ ತಿಳಿದಿರುವ ತಜ್ಞನ ದೃಷ್ಟಿಕೋನ. ಸರಿ, ಆಮೇಲೆ ಈ ನಿಧಿಗಳನ್ನ ಹೇಗೆ ಬಳಸಬೇಕು ಅಂತ ತೀರ್ಮಾನ ಮಾಡುವ, ನಿರ್ಧಾರ ತೆಗೆದುಕೊಳ್ಳುವವರ ದೃಷ್ಟಿಕೋನ. ಮತ್ತು ಕೊನೆಯದಾಗಿ ಇದನ್ನೆಲ್ಲ ನೆಲಮಟ್ಟದಲ್ಲಿ ಜಾರಿಗೊಳಿಸುವ, ಕಾರ್ಯಗತಗೊಳಿಸುವವರ ದೃಷ್ಟಿಕೋನ. ಈ 4 ದೃಷ್ಟಿಕೋನದಿಂದ ನೋಡಿದಾಗ ನಮ್ಗೆ ಒಂದು ಸಂಪೂರ್ಣ ಚಿತ್ರಣ ಸಿಗುತ್ತೆ ಅಲ್ವಾ? ಖಂಡಿತ ಖಂಡಿತ. ಇದು ಚರ್ಚೆಗೆ ಒಂದು ಒಳ್ಳೆ ಚೌಕಟ್ಟನ್ನ ಕೊಡುತ್ತೆ. ಅತ್ಯುತ್ತಮ. ಹಾಗಾದ್ರೆ ನಮ್ಮ ಪಯಣವನ್ನ ರಾಷ್ಟ್ರೀಯ ನಿಧಿಯೊಂದಿಗೆ ಶುರು ಮಾಡೋಣ. ಸೆಕ್ಷನ್ 86. ಈಗ ಒಬ್ಬ ಆರಂಭಿಕನಾಗಿ ನಾನು ಕೇಳೋದಾದ್ರೆ, ಈ ರಾಷ್ಟ್ರೀಯ ನಿಧಿ ಅಂದ್ರೆ ಏನು? ಇದು ಸರ್ಕಾರದ ವಾರ್ಷಿಕ ಬಜೆಟ್ನಲ್ಲೇ ಸೇರಿರುತ್ತಾ ಅಥವಾ ಇದಕ್ಕಂತಾನೆ ಒಂದು ಬೇರೆ ಅಕೌಂಟ್ ಇರುತ್ತಾ? ಇದು ತುಂಬಾ ಒಳ್ಳೆ ಆರಂಭಿಕ ಪ್ರಶ್ನೆ. ಇದನ್ನ ಹೀಗೆ ಅರ್ಥ ಮಾಡ್ಕೊಳ್ಬಹುದು. ಸರ್ಕಾರದ ಸಾಮಾನ್ಯ ಬಜೆಟ್ ಇದೆಯಲ್ಲ, ಅದೊಂದು ದೊಡ್ಡ ನದಿ ಇದ್ದ ಹಾಗೆ. ಅದರಲ್ಲಿ ಎಲ್ಲವೂ ಒಟ್ಟಿಗೆ ಹರಿದೋಗ್ತಾ ಇರುತ್ತೆ. ಆದ್ರೆ ಈ ರಾಷ್ಟ್ರೀಯ ನಿಧಿ ಅನ್ನೋದು ಆ ನದಿಯ ಪಕ್ಕದಲ್ಲೇ ಅಂಗವಿಕಲತೆಯುಳ್ಳ ವ್ಯಕ್ತಿಗಳ ಸಬಲೀಕರಣ ಅನ್ನೋ ಒಂದೇ ಒಂದು ಉದ್ದೇಶಕ್ಕಾಗಿ ಕಟ್ಟಿರೋ ಒಂದು ವಿಶೇಷ ಜಲಾಶಯ ಇದ್ದಾಗೆ. ಇದು ಸಾಮಾನ್ಯ ಬಜೆಟ್ನಿಂದ ಸಂಪೂರ್ಣವಾಗಿ ಬೇರೆ, ಮೀಸಲಾದ ನಿಧಿ. ಹಾಗಾದ್ರೆ ಈ ಜಲಾಶಯಕ್ಕೆ ನೀರು ಅಂದ್ರೆ ಹಣ ಎಲ್ಲಿಂದ ಬರುತ್ತೆ? ಈಗ ತಜ್ಞರ ದೃಷ್ಟಿಕೋನದಿಂದ ನೋಡೋದಾದ್ರೆ ಸೆಕ್ಷನ್ 86 ಹಣದ ಮೂಲಗಳನ್ನ ಸ್ಪಷ್ಟವಾಗಿ ಹೇಳುತ್ತೆ. ಒಂದನೆಯದು, ಈ ಕಾಯ್ದೆ ಬರೋಕ್ಕೂ ಮುಂಚೆ ಹಳೆ ಕಾಯ್ದೆಗಳ ಅಡಿಯಲ್ಲಿ ಕೆಲವು ನಿಧಿಗಳಿದ್ವು. ಅದರಲ್ಲಿರೋ ಹಣವನ್ನೆಲ್ಲ ಇದಕ್ಕೆ ವರ್ಗಾವಣಿಸಲಾಗುತ್ತೆ. ಏನಂದ್ರೆ 2004ರಲ್ಲಿ ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಕೊಟ್ಟಿತ್ತು. ಹೌದಾ? ಏನು ಅಂತ? ಅದರ ಪ್ರಕಾರ ಬ್ಯಾಂಕ್ಗಳಲ್ಲಿ ತುಂಬಾ ವರ್ಷಗಳಿಂದ ಯಾರೂ ಕ್ಲೇಮ್ ಮಾಡದೇ ಇರೋ ಹಣವನ್ನ ಸಾರ್ವಜನಿಕ ಉದ್ದೇಶಗಳಿಗೆ, ಅದರಲ್ಲೂ ವಿಶೇಷವಾಗಿ ಅಂಗವಿಕಲರ ಕಲ್ಯಾಣಕ್ಕೆ ಬಳಸಿ ಅಂತ ಹೇಳಿತ್ತು. ಆ ಹಣದ ಒಂದು ಭಾಗ ಈ ನಿಧಿಗೆ ಬರುತ್ತೆ. ವಾವ್, ಇದು ನಿಜಕ್ಕೂ ಅದ್ಭುತ ಅಲ್ವಾ? ಅಂದ್ರೆ ಸಮಾಜದ ಗಮನಕ್ಕೇ ಬರದ ಹಣ ಸಮಾಜದ ಅತ್ಯಂತ ಅಗತ್ಯ ಇರೋರಿಗೆ ತಲುಪುತ್ತೆ. ಹೌದು. ಇದಲ್ಲದೆ ಸಾರ್ವಜನಿಕರು, ಕಂಪನಿಗಳು ಅಥವಾ ಸಂಸ್ಥೆಗಳು ನೀಡುವ ಅನುದಾನ, ಉಡುಗೊರೆ, ದೇಣಿಗೆಗಳು ಇವೆಲ್ಲವೂ ಇದಕ್ಕೆ ಸೇರುತ್ತೆ. ಸರಿ. ಆಮೇಲೆ ಕೇಂದ್ರ ಸರ್ಕಾರ ಕಾಲಕಾಲಕ್ಕೆ ಗ್ರಾಂಟ್ಸ್ ಇನ್ ಏಡ್ ಅಂತ ಕೊಡುತ್ತೆ. ಅಂದ್ರೆ ಸರ್ಕಾರದ ತನ್ನದೇ ಆದ ಕೊಡುಗೆ,
ಕೊನೆಗೆ ಸರ್ಕಾರ ನಿರ್ಧರಿಸೋ ಬೇರೆ ಯಾವುದೇ ಮೂಲದಿಂದ ಬರೋ ಹಣ ಕೂಡ ಈ ನಿಧಿಗೆ ಜಮಾ ಆಗುತ್ತೆ. ಹೀಗೆ ಹಲವು ಮೂಲಗಳಿಂದ ಈ ಜಲಾಶಯ ತುಂಬ್ತಾ ಹೋಗುತ್ತೆ. ಸರಿ, ಈಗ ನಿಧಿ ಹೇಗೆ ತುಂಬುತ್ತೆ ಅಂತ ಗೊತ್ತಾಯಿತು. ಈಗ ನಿರ್ಧಾರ ತೆಗೆದುಕೊಳ್ಳುವವರ ದೃಷ್ಟಿಯಿಂದ ನೋಡೋಣ. ಈ ಹಣವನ್ನ ಹೇಗೆ ಖರ್ಚು ಮಾಡಬೇಕು ಅಂತ ಯಾರು ಡಿಸೈಡ್ ಮಾಡ್ತಾರೆ? ಅದಕ್ಕೊಂದು ಆಡಳಿತ ವ್ಯವಸ್ಥೆ ಇರಬೇಕಲ್ಲ? ಖಂಡಿತ ಇರಲೇಬೇಕು. ಅಲ್ಲಿಗೇನೆ ಆಡಳಿತ ಮಂಡಳಿ ಅಥವಾ ಗವರ್ನಿಂಗ್ ಬಾಡಿಯ ಪಾತ್ರ ಬರೋದು. ಇದರ ರಚನೆಯಲ್ಲಿ ಒಂದು ಆಳವಾದ ಆಲೋಚನೆ ಇದೆ ನೋಡಿ. ಹೇಗೆ? ಸುಮ್ಮನೆ ಅಧಿಕಾರಿಗಳನ್ನೇ ತುಂಬೋ ಬದಲು ಒಂದು ಸಮಗ್ರ ತಂಡವನ್ನ ಕಟ್ಟಲಾಗಿದೆ. ಇದರ ಅಧ್ಯಕ್ಷತೆ ವಹಿಸೋದು ಅಂಗವಿಕಲರ ಸಬಲೀಕರಣ ಇಲಾಖೆಯ ಕಾರ್ಯದರ್ಶಿ, ಅಂದ್ರೆ ಸರ್ಕಾರದ ಒಬ್ಬ ಉನ್ನತ ಅಧಿಕಾರಿ. ಅಂದ್ರೆ ಸರ್ಕಾರದ ಬದ್ಧತೆ ಮೇಲಿನ ಮಟ್ಟದಿಂದಲೇ ಇದೆ ಅಂತಾಯ್ತು. ಸರಿ, ಈ ತಂಡದಲ್ಲಿ ಬೇರೆ ಯಾರೆಲ್ಲ ಇರ್ತಾರೆ? ಇಲ್ಲಿಯೇ ಇದರ ಸೌಂದರ್ಯ ಇರೋದು. ಹಣಕಾಸು, ಆರೋಗ್ಯ, ಶಿಕ್ಷಣದಂತಹ ಪ್ರಮುಖ ಇಲಾಖೆಗಳ ಪ್ರತಿನಿಧಿಗಳು ಇರ್ತಾರೆ. ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಅಂಗವಿಕಲತೆಯ ವಿವಿಧ ಕ್ಷೇತ್ರಗಳನ್ನ ಪ್ರತಿನಿಧಿಸುವ 5 ಜನ ನಾಮನಿರ್ದೇಶಿತ ಸದಸ್ಯರು ಇರ್ತಾರೆ. ಓಹೋ, ಇದರರ್ಥ ಯಾರಿಗೆ ಈ ನಿಧಿ ತಲುಪಬೇಕೋ ಅವರ ಧನಿಯೇ ನಿರ್ಧಾರ ತೆಗೆದುಕೊಳ್ಳುವ ಮೇಜಿನ ಬಳಿ ಇರುತ್ತೆ. ನಿಖರವಾಗಿ. ಇದು ನಮಗಾಗಿ ನಮ್ಮೊಂದಿಗೆ ಅನ್ನೋ ತತ್ವವನ್ನ ಎತ್ತಿ ಹಿಡಿಯುತ್ತೆ. ಇದು ನಿಜಕ್ಕೂ ಗಮನಾರ್ಹ. ಈಗ ಈ ಆಡಳಿತ ಮಂಡಳಿ ಯಾವ ಉದ್ದೇಶಗಳಿಗೆ ಈ ಹಣವನ್ನ ಬಳಸಬಹುದು? ಅಂದ್ರೆ ನಿಯಮಗಳಲ್ಲಿ ಇದನ್ನ ಯಾವುದಕ್ಕೆ ಬೇಕಾದರೂ ಬಳಸಿ ಅಂತ ಇದೆಯಾ, ಅಥವಾ ಅದಕ್ಕೊಂದು ಚೌಕಟ್ಟಿದೆಯಾ? ಇಲ್ಲ. ಚೌಕಟ್ಟು ಖಂಡಿತ ಇದೆ. ಕಾರ್ಯಗತಗೊಳಿಸುವರ ದೃಷ್ಟಿಕೋನದಿಂದ ಯೋಚನೆ ಮಾಡಿದ್ರೆ ಈ ನಿಧಿಯ ಮುಖ್ಯ ಉದ್ದೇಶವೇ ಬಿಟ್ಟುಹೋದ ಜಾಗಗಳನ್ನು ತುಂಬುವುದು. ಬಿಟ್ಟುಹೋದ ಜಾಗಗಳು ಅಂದ್ರೆ ಸರ್ಕಾರದ ಬೇರೆ ಯಾವುದೇ ಯೋಜನೆಯಲ್ಲಿ ಸಿಗದ ನೆರವು ಇಲ್ಲಿ ಸಿಗಬೇಕು. ಉದಾಹರಣೆಗೆ, ಅಂಧತ್ವ ಹೊಂದಿರುವ ವಿದ್ಯಾರ್ಥಿಗಳಿಗೆ ಒಂದು ಅತ್ಯಾಧುನಿಕ ಸಾಫ್ಟ್ವೇರ್ ಬೇಕಿರಬಹುದು. ಆದರೆ ಶಿಕ್ಷಣ ಇಲಾಖೆಯ ಯೋಜನೆಯಲ್ಲಿ ಅದಕ್ಕೆ ಅನುದಾನ ಇಲ್ಲದಿರಬಹುದು. ಅಂತಹ ಸಂದರ್ಭದಲ್ಲಿ ಈ ನಿಧಿ ಸಹಾಯಕ್ಕೆ ಬರುತ್ತೆ. ಹಾಗಾದ್ರೆ ಇದು ಒಂದು ರೀತಿಯ ಸುರಕ್ಷತಾ ಜಾಲ ಅಥವಾ ಸೇಫ್ಟಿ ನೆಟ್ ಇದ್ದಾಗೆ. ಎಕ್ಸಾಕ್ಟ್ಲಿ, ಸೇಫ್ಟಿ ನೆಟ್. ಅದರ ಜೊತೆಗೆ ಕಾಯ್ದೆಯ ನಿಬಂಧನೆಗಳನ್ನ ಪರಿಣಾಮಕಾರಿಯಾಗಿ ಜಾರಿಗೆ ತರಲು ನಿಧಿಯ ಆಡಳಿತಾತ್ಮಕ ಖರ್ಚುಗಳಿಗೆ ಮತ್ತು ಆಡಳಿತ ಮಂಡಳಿ ಸೂಕ್ತ ಅಂದುಕೊಳ್ಳುವ ಬೇರೆ ತುರ್ತು ಅಗತ್ಯಗಳಿಗೂ ಇದನ್ನ ಬಳಸಬಹುದು. ಇಷ್ಟೆಲ್ಲ ಹಣಕಾಸಿನ ವ್ಯವಹಾರ ಇರುವಾಗ ಸಾಮಾನ್ಯ ಜನರ ಮನಸ್ಸಲ್ಲಿ ಬರೋ ಮೊದಲ ಪ್ರಶ್ನೆ ಪಾರದರ್ಶಕತೆ ಬಗ್ಗೆ. ಈ ಹಣ ಸರಿಯಾಗಿ ಬಳಕೆಯಾಗ್ತಿದೆ ಅಂತ ನಂಬೋದು ಹೇಗೆ? ಇದಕ್ಕಾಗಿಯೇ ಕಾಯ್ದೆಯ ಸೆಕ್ಷನ್ 87(1) ತುಂಬಾನೇ ಬಲಿಷ್ಠವಾದ ವ್ಯವಸ್ಥೆಯನ್ನ ರೂಪಿಸಿದೆ. ಹೌದಾ? ಹೌದು. ಈ ನಿಧಿಯ ಪ್ರತಿಯೊಂದು ಪೈಸೆಯ ಲೆಕ್ಕವನ್ನ ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಅಂದ್ರೆ ಸಿಎಜಿ ಜೊತೆ ಸಮಾಲೋಚಿಸಿ ಇಡಬೇಕು. ಮತ್ತೆ ಪ್ರತಿ ವರ್ಷ ಸಿಎಜಿ ಕಡ್ಡಾಯವಾಗಿ ಇದರ ಲೆಕ್ಕ ಪರಿಶೋಧನೆ ಅಂದ್ರೆ ಆಡಿಟ್ ಮಾಡ್ತಾರೆ. ಸಿಎಜಿ ಆಡಿಟ್ ಅಂದ್ರೆ ಅದು ಸರ್ಕಾರದ ಅತ್ಯುನ್ನತ ಮಟ್ಟದ ತಪಾಸಣೆ. ಸರಿ, ಆದ್ರೆ ಆ ರಿಪೋರ್ಟ್ ಏನಾಗುತ್ತೆ? ಅದನ್ನ ಬರೀ ಫೈಲ್ನಲ್ಲಿ ಇಟ್ಬಿಡ್ತಾರಾ? ಇಲ್ಲ. ಅಲ್ಲಿಯೇ ನಿಜವಾದ ಹೊಣೆಗಾರಿಕೆ ಬರೋದು. ಆ ಸಿಎಜಿ ವರದಿಯನ್ನ ಮತ್ತು ವಾರ್ಷಿಕ ಲೆಕ್ಕಪತ್ರಗಳನ್ನ ಸಂಸತ್ತಿನ 2 ಸದನಗಳ ಮುಂದೆ ಅಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಯ ಮುಂದೆ ಮಂಡಿಸಲೇಬೇಕು. ಓ, ಇದರ ಪರಿಣಾಮ ಏನ್ಗೊತ್ತಾ? ನಮ್ಮ ಸಂಸದರು ಅದರ ಬಗ್ಗೆ ಪ್ರಶ್ನೆ ಕೇಳಬಹುದು, ಚರ್ಚೆ ಮಾಡಬಹುದು. ಇದು ಕೇವಲ ಒಂದು ಆಡಿಟ್ ಅಲ್ಲ, ಇದು ಪ್ರಜಾಪ್ರಭುತ್ವದ ಅಡಿಪಾಯವಾಗಿರೋ ಸಾರ್ವಜನಿಕ ಹೊಣೆಗಾರಿಕೆಯ ಶಕ್ತಿ. ಹಾಗಾದ್ರೆ ರಾಷ್ಟ್ರೀಯ ನಿಧಿಯ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಕ್ತು. ಇದು ದೆಹಲಿಯನ್ನ ಕೆಲಸ ಮಾಡೋ ಒಂದು ದೊಡ್ಡ ಕೇಂದ್ರೀಕೃತ ಎಂಜಿನ್. ಆದರೆ ಭಾರತದಂತಹ ವೈವಿಧ್ಯಮಯ ದೇಶದಲ್ಲಿ ಕರ್ನಾಟಕದ ಒಂದು ಕುಗ್ರಾಮದ ಅಗತ್ಯ ದೆಹಲಿಯ ಅಗತ್ಯಕ್ಕಿಂತ ತುಂಬಾನೇ ಬೇರೆ ಇರ್ಬೋದಲ್ವೇ? ಈ ಸ್ಥಳೀಯ ವಾಸ್ತವವನ್ನ ಕಾಯ್ದೆ ಹೇಗೆ ನೋಡುತ್ತೆ? ಅದ್ಭುತವಾದ ಪ್ರಶ್ನೆ. ನಿಮ್ಮ ಪ್ರಶ್ನೆಯೇ ನಮ್ಮ ಮುಂದಿನ ವಿಷಯಕ್ಕೆ ಅಂದ್ರೆ ಸೆಕ್ಷನ್ 88 ರಾಜ್ಯ ನಿಧಿಗೆ ಒಂದು ಸೇತುವೆ ಹಾಗೆ. ಕಾಯ್ದೆ ರೂಪಿಸಿದವರಿಗೆ ಈ ವಾಸ್ತವದ ಅರಿವಿತ್ತು. ಅದಕ್ಕಾಗಿಯೇ ರಾಷ್ಟ್ರೀಯ ನಿಧಿಯಂತೆಯೇ ಪ್ರತಿಯೊಂದು ರಾಜ್ಯವೂ ತನ್ನದೇ ಆದ ರಾಜ್ಯ ನಿಧಿಯನ್ನ ಸ್ಥಾಪಿಸೋದು ಕಡ್ಡಾಯ ಅಂತ ಸೆಕ್ಷನ್ 88 ಹೇಳುತ್ತೆ. ನೀವ್ ಹೇಳಿದ ಹಾಗೆ ರಾಷ್ಟ್ರೀಯ ನಿಧಿಯನ್ನ ದೇಶದ ಒಂದು ಮೇನ್ ಸೇವಿಂಗ್ಸ್ ಅಕೌಂಟ್ ಅಂದ್ಕೊಂಡ್ರೆ, ರಾಜ್ಯ ನಿಧಿಯು ಪ್ರತಿ ರಾಜ್ಯದ ತನ್ನದೇ ಆದ ಸ್ಥಳೀಯ ಅಗತ್ಯಗಳಿಗಾಗಿ ಇರುವ ಪರ್ಸ್ ಇದ್ದ ಹಾಗೆ. ಹಾಗಾದ್ರೆ ನಮ್ಮ ಕರ್ನಾಟಕದಲ್ಲಿ ಈ ರಾಜ್ಯ ನಿಧಿಯ ವ್ಯವಸ್ಥೆ ಹೇಗಿದೆ? ಇದರ ನಿರ್ವಹಣೆಯು ರಾಷ್ಟ್ರೀಯ ನಿಧಿಯಷ್ಟೇ ವ್ಯವಸ್ಥಿತವಾಗಿದೆಯಾ? ಹೌದು. ಕರ್ನಾಟಕ ರಾಜ್ಯ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ನಿಯಮಗಳು 2019 ಇದರ ಬಗ್ಗೆ ಸ್ಪಷ್ಟವಾಗಿ ಹೇಳುತ್ತೆ. ಇಲ್ಲಿಯೂ ಒಂದು ಆಡಳಿತ ಮಂಡಳಿ ಇರುತ್ತೆ.
ರಾಜ್ಯ ಸರ್ಕಾರದ ಸಂಬಂಧಪಟ್ಟ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಅದರ ಅಧ್ಯಕ್ಷರಾಗಿರ್ತಾರೆ. ಸರಿ. ಆದರೆ ಮುಖ್ಯವಾದ ಅಂಶ ಏನಂದ್ರೆ ಇಲ್ಲಿ ಅಂಗವಿಕಲತೆಯ ವಿವಿಧ ಕ್ಷೇತ್ರಗಳನ್ನು ಪ್ರತಿನಿಧಿಸುವ 7 ಜನ ನಾಮನಿರ್ದೇಶಿತ ಸದಸ್ಯರು ಇರ್ತಾರೆ. ಇದು ಸ್ಥಳೀಯ ಮಟ್ಟದಲ್ಲಿ ಅಂಗವಿಕಲತೆಯುಳ್ಳ ವ್ಯಕ್ತಿಗಳ ದನಿಗೆ ಇನ್ನಷ್ಟು ಹೆಚ್ಚಿನ ಪ್ರಾಮುಖ್ಯತೆ ಕೊಡುತ್ತೆ. ಇದನ್ನೊಂದು ಉದಾಹರಣೆ ಮೂಲಕ ವಿವರಿಸಬಹುದಾ? ರಾಜ್ಯ ನಿಧಿ ಹೇಗೆ ಕೆಲಸ ಮಾಡುತ್ತೆ ಅಂತ? ಖಂಡಿತ. ಒಂದು ಸನ್ನಿವೇಶವನ್ನ ಕಲ್ಪಿಸಿಕೊಳ್ಳಿ. ಒಂದು ಸರ್ಕಾರಿ ಕಾಲೇಜಿನಲ್ಲಿ ಶ್ರವಣ ದೋಷ ಇರುವ ವಿದ್ಯಾರ್ಥಿಗಳ ಗುಂಪಿದೆ. ಅವರಿಗೆ ಪಾಠಗಳನ್ನ ಅರ್ಥ ಮಾಡಿಕೊಳ್ಳೋಕೆ ಒಂದು ವಿಶೇಷ ಸಾಫ್ಟ್ವೇರ್ ಬೇಕು. ಓಕೆ. ಆದ್ರೆ ಶಿಕ್ಷಣ ಇಲಾಖೆಯ ಯಾವುದೇ ಸಾಮಾನ್ಯ ಯೋಜನೆಯಲ್ಲಿ ಇದಕ್ಕೆ ಹಣ ಸಿಗ್ತಾ ಇಲ್ಲ. ಆಗ ಆ ಕಾಲೇಜು ರಾಜ್ಯ ನಿಧಿಗೆ ಮನವಿ ಸಲ್ಲಿಸಬಹುದು. ಆಡಳಿತ ಮಂಡಳಿಯು ಇದರ ತುರ್ತನ್ನು ಪರಿಗಣಿಸಿ ಕೆಲವೇ ತಿಂಗಳುಗಳಲ್ಲಿ ಅನುದಾನವನ್ನ ಬಿಡುಗಡೆ ಮಾಡಬಹುದು. ವಾವ್, ಇದುವೇ ರಾಜ್ಯ ನಿಧಿಯ ಶಕ್ತಿ. ಸ್ಥಳೀಯ ಮತ್ತು ನಿರ್ದಿಷ್ಟ ಅಗತ್ಯಗಳಿಗೆ ವೇಗವಾಗಿ ಸ್ಪಂದಿಸೋದು. ಹೌದು. ಇದು ನಿಜಕ್ಕೂ ಪರಿಣಾಮಕಾರಿ. ಹಾಗಾದ್ರೆ ಪಾರದರ್ಶಕತೆಯ ವಿಷಯದಲ್ಲಿ ರಾಜ್ಯ ನಿಧಿಗೂ ರಾಷ್ಟ್ರೀಯ ನಿಧಿಯಷ್ಟೇ ಕಟ್ಟುನಿಟ್ಟಿನಾದ ನಿಯಮಗಳು ಇವೆಯಾ? ಖಂಡಿತವಾಗಿಯೂ. ಆ ವಿಷಯದಲ್ಲಿ ಯಾವುದೇ ರಾಜಿ ಇಲ್ಲ. ಸೆಕ್ಷನ್ 88ರ ಉಪಸೆಕ್ಷನ್ 3ರಿಂದ 6ರವರೆಗೆ ಇದನ್ನೇ ಸ್ಪಷ್ಟಪಡಿಸುತ್ತೆ. ರಾಜ್ಯ ನಿಧಿಯ ಲೆಕ್ಕಪತ್ರಗಳನ್ನು ಕೂಡ ಸಿಎಜಿ ಅವರೇ ಲೆಕ್ಕ ಪರಿಶೋಧನೆ ಮಾಡ್ತಾರೆ. ಮತ್ತೆ ಆ ವರದಿಯನ್ನ ರಾಜ್ಯ ವಿಧಾನಮಂಡಲದ ಮುಂದೆ ಅಂದ್ರೆ ವಿಧಾನಸಭಾ ಮತ್ತು ವಿಧಾನ ಪರಿಷತ್ತಿನ ಮುಂದೆ ಮಂಡಿಸಲೇಬೇಕು. ಇದರಿಂದ ರಾಜ್ಯ ಮಟ್ಟದಲ್ಲೂ ಶಾಸಕರು ಮತ್ತು ಸಾರ್ವಜನಿಕರು ಇದರ ಮೇಲೆ ನಿಗಾ ಇಡಬಹುದು. ಅದ್ಭುತ. ನಾವು ಸಾಕಷ್ಟು ವಿಷಯಗಳನ್ನ ಚರ್ಚೆ ಮಾಡಿದ್ದೇವೆ. ಈಗ ನಮ್ಮ ಕೇಳುಗರು ಎಷ್ಟರ ಮಟ್ಟಿಗೆ ವಿಷಯವನ್ನ ಅರ್ಥ ಮಾಡ್ಕೊಂಡಿದ್ದಾರಂತ ನೋಡಕ್ಕೆ ಒಂದು ಸಣ್ಣ ರಸಪ್ರಶ್ನೆ ಆಡೋಣವಾ? ಖಂಡಿತ. ನಾನು ಸಿದ್ಧ. ಸರಿ. ನನ್ನ ಮೊದಲ ಪ್ರಶ್ನೆ, RPWD ಕಾಯ್ದೆಯಡಿ ಸ್ಥಾಪಿಸಲಾದ ರಾಷ್ಟ್ರೀಯ ನಿಧಿಗೆ ಹಣದ ಮೂಲ ಯಾವುದು? ಎ. ಕೇವಲ ಕೇಂದ್ರ ಸರ್ಕಾರದ ಬಜೆಟ್. ಬಿ. ಬ್ಯಾಂಕುಗಳಲ್ಲಿರುವ ಕ್ಲೇಮ್ ಮಾಡದ ಠೇವಣಿ, ದೇಣಿಗೆಗಳು ಮತ್ತು ಸರ್ಕಾರದ ಅನುದಾನ ಸೇರಿದಂತೆ ಹಲವು ಮೂಲಗಳು. ಅಥವಾ ಸಿ. ಕೇವಲ ಅಂತಾರಾಷ್ಟ್ರೀಯ ಸಂಸ್ಥೆಗಳ ದೇಣಿಗೆ. ಉತ್ತರ ತುಂಬಾ ಸ್ಪಷ್ಟವಾಗಿದೆ. ಬಿ. ಬ್ಯಾಂಕುಗಳಲ್ಲಿರುವ ಕ್ಲೇಮ್ ಮಾಡದ ಠೇವಣಿ, ದೇಣಿಗೆಗಳು ಮತ್ತು ಸರ್ಕಾರದ ಅನುದಾನ ಸೇರಿದಂತೆ ಹಲವು ಮೂಲಗಳು. ನಾವು ಮಾತಾಡಿದ ಹಾಗೆ ಇದಕ್ಕೆ ಹಲವು ಕಡೆಯಿಂದ ಹಣ ಬರುತ್ತೆ. ಸರಿಯಾದ ಉತ್ತರ. ಈಗ ನಿಮ್ಮ ಸರದಿ. ಸರಿ. ನನ್ನ ಪ್ರಶ್ನೆ, ರಾಷ್ಟ್ರೀಯ ಮತ್ತು ರಾಜ್ಯ ನಿಧಿಗಳ ಲೆಕ್ಕಪತ್ರಗಳ ಪಾರದರ್ಶಕತೆಯನ್ನು ಖಚಿತಪಡಿಸಲು ಯಾರು ಲೆಕ್ಕ ಪರಿಶೋಧನೆ ಮಾಡುತ್ತಾರೆ? ಎ. ಹಣಕಾಸು ಸಚಿವಾಲಯದ ಆಂತರಿಕ ತಂಡ. ಬಿ. ಖಾಸಗಿ ಆಡಿಟ್ ಸಂಸ್ಥೆ. ಅಥವಾ ಸಿ. ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಸಿಎಜಿ. ಇದರಲ್ಲಿ ಯಾವುದೇ ಗೊಂದಲವೇ ಇಲ್ಲ. ಉತ್ತರ ಸಿ. ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಸಿಎಜಿ ಕಾಯ್ದೆಯಲ್ಲೇ ಈ ಅತ್ಯುನ್ನತ ಮಟ್ಟದ ಪಾರದರ್ಶಕತೆಗೆ ವ್ಯವಸ್ಥೆ ಮಾಡಿರೋದು ನಿಜಕ್ಕೂ ಒಂದು ದೊಡ್ಡ ವಿಷಯ. ಅತ್ಯುತ್ತಮ. ಈಗ ಕೊನೆಯ ಪ್ರಶ್ನೆ. ರಾಷ್ಟ್ರೀಯ ನಿಧಿ ಇದ್ರೂ ಕೂಡ ರಾಜ್ಯ ನಿಧಿಯನ್ನು ಸ್ಥಾಪಿಸುವುದರ ಮುಖ್ಯ ಉದ್ದೇಶವೇನು? ಎ. ರಾಷ್ಟ್ರೀಯ ನಿಧಿಗೆ ಪೈಪೋಟಿ ನೀಡುವುದು. ಬಿ. ರಾಜ್ಯ ಮಟ್ಟದ ನಿರ್ದಿಷ್ಟ ಮತ್ತು ಸ್ಥಳೀಯ ಅಗತ್ಯಗಳನ್ನು ತ್ವರಿತವಾಗಿ ಪೂರೈಸುವುದು. ಅಥವಾ ಸಿ. ಕೇವಲ ರಾಜ್ಯ ಸರ್ಕಾರಿ ನೌಕರರ ಸಂಬಳ ನೀಡುವುದು. ಇದರ ಉತ್ತರ ಬಿ. ರಾಜ್ಯ ಮಟ್ಟದ ನಿರ್ದಿಷ್ಟ ಮತ್ತು ಸ್ಥಳೀಯ ಅಗತ್ಯಗಳನ್ನ ತ್ವರಿತವಾಗಿ ಪೂರೈಸುವುದು. ಸ್ಥಳೀಯ ಅಗತ್ಯಗಳನ್ನ ಪೂರೈಸೋದೇ ಇದರ ಪ್ರಮುಖ ಗುರಿ. ಅದ್ಭುತ. ಇಂದಿನ ಈ ಆಳವಾದ ಚರ್ಚೆಯ ನಂತರ ಕೇಳುಗರು ಮನೆಗೆ ತೆಗೆದುಕೊಂಡು ಹೋಗಬೇಕಾದ ಪ್ರಮುಖ ಸಂದೇಶ ಅಥವಾ ಸಾರಾಂಶ ಏನು ಅಂತ ಹೇಳ್ತೀರಿ? ನಾವು ನೆನಪಿಡಬೇಕಾದ ಒಂದು ಸರಳ ವಿಷಯ ಇದೆ. ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಕಾಯಿದೆ 2016 ಕೇವಲ ಹಕ್ಕುಗಳ ಒಂದು ಲಿಸ್ಟ್ ಕೊಟ್ಟು ಕೈ ತೊಳೆದುಕೊಳ್ಳೋದಿಲ್ಲ. ಬದಲಾಗಿ ಆ ಹಕ್ಕುಗಳನ್ನ ವಾಸ್ತವಕ್ಕೆ ಇಳಿಸೋಕೆ ಬೇಕಾದ ಆರ್ಥಿಕ ಶಕ್ತಿಯನ್ನ ಅಂದ್ರೆ ಹಣಕಾಸಿನ ಸ್ನಾಯುಗಳನ್ನ ರಾಷ್ಟ್ರೀಯ ಮತ್ತು ರಾಜ್ಯ ನಿಧಿಗಳ ರೂಪದಲ್ಲಿ ನಿರ್ಮಿಸಿದೆ. ಇದು ಬರೀ ಕಾನೂನಲ್ಲ, ಇದು ಕಾರ್ಯಗತಗೊಳಿಸಬಹುದಾದ ಒಂದು ಸಂಪೂರ್ಣ ವ್ಯವಸ್ಥೆ. ಬಹಳ ಚೆನ್ನಾಗಿ ಹೇಳಿದ್ರಿ. ಈಗ ನಮ್ಮ ಕೇಳುಗರಿಗೆ ಯೋಚಿಸಲು ಒಂದು ಪ್ರಚೋದನಾಕಾರಿ ಅಂತಿಮ ಆಲೋಚನೆಯೊಂದಿಗೆ ಈ ಸಂಚಿಕೆಯನ್ನು ಮುಗಿಸೋಣ. ಖಂಡಿತ. ನಾವೆಲ್ಲರೂ ಹೀಗೆ ಯೋಚಿಸಬಹುದು. ಈ ನಿಧಿಗಳ ಬಗ್ಗೆ, ಅವುಗಳ ಕಾರ್ಯವೈಖರಿಯ ಬಗ್ಗೆ ಅಂಗವಿಕಲತೆಯುಳ್ಳ ವ್ಯಕ್ತಿಗಳು, ಅವರ ಕುಟುಂಬಗಳು ಮತ್ತು ಅವರಿಗಾಗಿ ಕೆಲಸ ಮಾಡುವ ಸಂಸ್ಥೆಗಳಲ್ಲಿ ಜಾಗೃತಿ ಹೆಚ್ಚಾದಷ್ಟು ಈ ನಿಧಿಯ ಬಳಕೆಯ ಮೇಲೆ ಸಾರ್ವಜನಿಕರ ನಿಗಾ ಹೆಚ್ಚಾಗತ್ತೆ ಅಲ್ವಾ? ಹೌದು, ನಿಜ. ಆಗ ಇದು ಇನ್ನಷ್ಟು ಪರಿಣಾಮಕಾರಿಯಾಗಿ ನಿಜವಾದ ಫಲಾನುಭವಿಗಳಿಗೆ ತಲುಪುತ್ತೆ.
ಹಾಗಾದ್ರೆ ಈ ನಿಧಿಗಳ ವಾರ್ಷಿಕ ವರದಿಗಳನ್ನ, ಅವುಗಳ ಬಳಕೆಯ ವಿವರಗಳನ್ನ ಪ್ರತಿಯೊಬ್ಬರಿಗೂ ಸುಲಭವಾಗಿ ತಲುಪಿಸೋಕೆ ನಾವು ತಂತ್ರಜ್ಞಾನವನ್ನ, ಉದಾಹರಣೆಗೆ ಒಂದು ಸರಳವಾದ ಮೊಬೈಲ್ ಆಪ್ ಅಥವಾ ವೆಬ್ಸೈಟ್ ಅನ್ನ ಹೇಗೆ ಬಳಸ್ಕೊಳ್ಬಹುದು? ಇದು ನಿಜಕ್ಕೂ ಯೋಚಿಸಬೇಕಾದ ವಿಷಯ. ಸಾರ್ವಜನಿಕರ ಭಾಗವಹಿಸುವಿಕೆ ಈ ವ್ಯವಸ್ಥೆಯನ್ನು ಇನ್ನಷ್ಟು ಬಲಪಡಿಸುತ್ತೆ. ಇದರೊಂದಿಗೆ ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಈ ಕಾಯ್ದೆಯ ಉಳಿದ ನಿಬಂಧನೆಗಳನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಚರ್ಚಿಸಲಿದ್ದೇವೆ. ಈ ಕಾರ್ಯಕ್ರಮವನ್ನು ನಿಮಗೆ ಪ್ರಸ್ತುತಪಡಿಸಿದ RSGE ಬಳಗದ ನಿರ್ವಾಹಕ ತಂಡದ ಪರವಾಗಿ ಎಲ್ಲಾ ಕೇಳುಗರಿಗೂ ಧನ್ಯವಾದಗಳು. ಭವಿಷ್ಯದ ಸಂಚಿಕೆಗಳ ಬಗ್ಗೆ ಮಾಹಿತಿ ಪಡೆಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮೂಲ ಕಾಯ್ದೆಯನ್ನು ಓದಲು ಮರೆಯಬೇಡಿ. ನಮಸ್ಕಾರ.